ವೈದ್ಯಕೀಯ ಸಿಇಟಿ ವಿದ್ಯಾರ್ಥಿಗಳಿಗೊಂದು ಸಿಹಿ ಸುದ್ದಿ. 41 ಕಾಮೆಡ್ಕೆ ಮತ್ತು 34 ಸರ್ಕಾರಿ ವೈದ್ಯಕೀಯ ಸೀಟುಗಳು ಲಭ್ಯವಾಗಿವೆ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಇಂದು ಕೌನ್ಸೆಲಿಂಗ್ ನಡೆಯಲಿದೆ. ಇದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸೀಟುಗಳು ಲಭ್ಯವಾಗಿವೆ. ಕಾಮೆಡ್ಗೆ ಎರಡನೇ ಸುತ್ತಿನಲ್ಲಿ ಬಾಕಿ ಉಳಿದಿದ್ದ 41 ಸೀಟುಗಳು ಮತ್ತು ರಾಜೀವ್ ಗಾಂಧಿ ವಿವಿ ಕೌನ್ಸೆಲಿಂಗ್ನಲ್ಲಿ ಬಾಕಿ ಇದ್ದ 34 ಸೀಟುಗಳು ವಿದ್ಯಾರ್ಥಿಗಳಿಗೆ ಲಭ್ಯವಾಗಿವೆ. ಕೌನ್ಸೆಲಿಂಗ್ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಅದರಂತೆ ಕಾಮೆಡ್ಗೆ ಕೂಡ ಕೌನ್ಸೆಲಿಂಗ್ಗೆ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದೆ. ಕೌನ್ಸಿಲಿಂಗ್ ಮಾಡುವ ಸಮಯದಲ್ಲಿ ಒಂದು ಸುಪ್ರೀಂ ಕೋರ್ಟ್ನವರು ಒಂದು ಡೈರೆಕ್ಷನ್ ಕೊಟ್ಟರು. ಮೊದಲನೇ ಆದ್ಯತೆ ಕಾಮೆಡ್ಕೆನಲ್ಲಿ ಯಾರು ಪ್ರವೇಶ ಪರೀಕ್ಷೆ ಬರೆದಿದ್ದಾರೆ ಅವರಿಗೆ ಮೊದಲನೇ ಆದ್ಯತೆ. ಈ ಸ್ಟೇಟ್ ಗೌರ್ಮೆಂಟ್ನವರು ಥ್ರೂ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮುಖಾಂತರ ಏನು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದ್ದಾರೆ ಆ ಕ್ಯಾಂಡಿಡೇಟ್ಸ್ಗೆ ಎರಡನೇ ಪ್ರಿಫರೆನ್ಸ್ ಕೊಡಿ. ನಡೆದದ್ದೇನೆಂದ್ರೆ ಮೇ 31ರಂದು ಕಾಮೆಡ್ಗೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಮುಕ್ತಾಯಗೊಳ್ತು. ಆಗ 41 ಸೀಟು ಬಾಕಿ ಇದ್ವು. ಈ ಸೀಟುಗಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮ್ಯಾನೇಜ್ಮೆಂಟ್ ಕೋಟಾದಡಿ ನೀಡಿ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವು. ಆದರೆ ಮೆಡಿಕಲ್ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ ಇದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿತು. ಹಾಗಾಗಿ ಸುಪ್ರೀಂ ಕೋರ್ಟ್ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬೇಡಿಕೆಯನ್ನ ತಿರಸ್ಕರಿಸಿ ಬಾಕಿ ಉಳಿದ ಸೀಟುಗಳಿಗೆ ಒಂದೇ ದಿನದಲ್ಲಿ ಕೌನ್ಸಿಲಿಂಗ್ ನಡೆಸಬೇಕು ಅಂತ ಆದೇಶ ನೀಡಿದೆ. ಕೌನ್ಸಿಲಿಂಗ್ ವಿವರ ಹೀಗಿದೆ. ಕಾಮೆಡ್ಗೆ ಸಿಇಟಿ ಬರೆದಿರೋ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ 10:30ರಿಂದ 1 ಗಂಟೆವರೆಗೆ ಕೌನ್ಸಿಲಿಂಗ್ ನಡೆಯಲಿದೆ. ರಾಜೀವ್ ಗಾಂಧಿ ವಿವಿ ಸಿಇಟಿ ಬರೆದ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 1:30ರಿಂದ 4 ಗಂಟೆವರೆಗೆ ಹಾಗೂ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಸಂಜೆ 4ರಿಂದ 6 ಗಂಟೆವರೆಗೆ ಕೌನ್ಸಿಲಿಂಗ್ ನಡೆಯಲಿದೆ. ಬಾಕಿ ಉಳಿದಿರೋ ಸೀಟುಗಳನ್ನು ಮ್ಯಾನೇಜ್ಮೆಂಟ್ ಕೋಟಾದಡಿ ನೀಡಲು ಕೋರ್ಟ್ ಮೊರೆ ಹೋಗಿದ್ದ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದೆಡೆ ನಿರಾಸೆಯಾಗಿದ್ರೆ ಮತ್ತೊಂದೆಡೆ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ ಆದೇಶದಿಂದ ಸಂತಸಗೊಂಡಿದ್ದಾರೆ. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬ್ರೇಕ್ ನಂತರ